ಡೌಟ್ಸ್ ಇತ್ತು ಅಂತಂದ್ರೆ ಮೈಕ್ ಓಪನ್ ಮಾಡಿ ಡೌಟ್ಸ್ ಕ್ಲಿಯರ್ ಮಾಡ್ಕೋ. ಹಾ ರೀ ಸರ್. ಓಕೆ. ಸೊ ನಿನ್ ಪ್ರಾಜೆಕ್ಟ್ ಹೆಸರು ಬಂದು ಇಟ್ ಇಸ್ ರಿಯಲ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ರಿಯಲ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಂದ್ರೆ ನಿಮ್ ಪ್ರಾಪರ್ಟಿಗಳನ್ನ ಸೇಲ್ ಮಾಡೋದು ಪರ್ಚೇಸ್ ಮಾಡ್ಲಿಕ್ಕೆ ನಾವು ಈ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ನ ಯೂಸ್ ಮಾಡ್ತೀವಿ. ಈಗ ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್ ನ ಹೆಂಗದ ಅಂತಂದ್ರ ಅಲ್ಲಿ ಎಲ್ಲರೂ ಏಜೆಂಟ್ಗಳು ಇರ್ತಾರೆ. ಇವ್ರ ಏಜೆಂಟ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ನೀವು ಏನೇ ಪರ್ಚೇಸ್ ಮಾಡ್ತೀರಿ ಅಂತಂದ್ರೆ ಆ ಪರ್ಚೇಸ್ ಮಾಡೋದ್ರ ಮೇಲೆ ಅವರಿಗೆ ಕಮಿಷನ್ ಕೊಡ್ಬೇಕು. ಸೊ ಅದು ಕಮಿಷನ್ ನಿಮ್ಗೆ ಹೆಂಗಂದ್ರೆ 1 ಲಕ್ಷ 2 ಲಕ್ಷ ತನ ನಿಮ್ ಪ್ರಾಪರ್ಟಿ ಎಷ್ಟು ಜಾಸ್ತಿ ರೇಟಿಗೆ ಸೇಲ್ ಆಗ್ತದ ಅವರಿಗೆ ಅಷ್ಟು ಜಾಸ್ತಿ ಕಮಿಷನ್ ಕೊಡ್ಬೇಕಾಗ್ತದೆ. ಸೊ ಇದರಿಂದ ಏನಾಯ್ತು, ಬಯರ್ಸ್ ಮತ್ತೆ ಸೆಲ್ಲರ್ಸ್ಗೆ ಇಬ್ಬರಿಗೆ ಎಕ್ಸ್ಟ್ರಾ ಲಾಸ್ ಆಗ್ಲಿಕ್ಕತ್ತು. ಆ ಎಕ್ಸ್ಟ್ರಾ ಲಾಸ್ ಆಗೋ ಸಲುವಾಗ ನಾವೇನ್ ಮಾಡ್ತೀವಿ, ಹಂಗ ಆಗಬಾರ್ದು ಅಂತೇಳಿ ಈ ರಿಯಲ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಾಫ್ಟ್ವೇರ್ ನ ಕ್ರಿಯೇಟ್ ಮಾಡಿರ್ತದ. ಈ ಸಾಫ್ಟ್ವೇರ್ ನ ಏನಾಗ್ತದ ಅಂತಂದ್ರ ಒಂದ್ ಯಾವ್ದೇ ಯೂಸರ್ ಇದ್ನಂತಂದ್ರ ಆ ಯೂಸರ್ ಏನ್ ಮಾಡ್ತಾನೆ ಅಂತಂದ್ರ ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಮಾಡಿ ಐಟಮ್ ಒಂದು ಏನಾರ ಅವನಿಗೆ ಅಸೆಟ್ ಪರ್ಚೇಸ್ ಮಾಡ್ಬೇಕಾಗಿತ್ತು ಅಥವಾ ಸೇಲ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಅವ ಇದನ್ನ ಈ ವೆಬ್ಸೈಟ್ ಒಳಗ ಮಾಡಬಹುದು. ಇಷ್ಟು ನೀ ಫಸ್ಟ್ ನಿಮ್ ಗೈಡಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿನ್ ಪ್ರಾಜೆಕ್ಟ್ ರನ್ ಮಾಡ್ಬೇಕು. ಪ್ರಾಜೆಕ್ಟ್ ರನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಿಂದ ಅಲ್ಲಿ ಕಾಲೇಜ್ ಸಿಸ್ಟಮ್ನಾಗ ಇನ್ಸ್ಟಾಲ್ಡ್ ಅವ ಇವೆಲ್ಲ. ಸೊ ನೀ ಅಲ್ಲಿ ಕಾಲೇಜ್ನಾಗ ಯಾವ ಸಿಸ್ಟಮ್ನಾಗ ರನ್ ಮಾಡ್ತಿರ್ತಿ ಎಲ್ಲ ಕ್ಲೋಸ್ ಮಾಡ್ಬೇಕಲ್ಲಿ. ಫಸ್ಟ್ ಕ್ಲೋಸ್ ಮಾಡಿ ಆಮೇಲೆ ನೀ ಏನ್ ಮಾಡ್ಬೇಕು, ದಿಸ್ ಪಿ ಸಿ ಓಪನ್ ಮಾಡ್ತೀವಿ. ದಿಸ್ ಪಿ ಸಿ ಒಳಗ ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದ. ಆ ಲೋಕಲ್ ಡಿಸ್ಕ್ ಸಿ ಓಪನ್ ಮಾಡಿ. ಲೋಕಲ್ ಡಿಸ್ಕ್ ಸಿ ಒಳಗ DAC/BCA ಅಂತ ಒಂದು ಫೋಲ್ಡರ್ ಇರ್ತದ. ಆ ಫೋಲ್ಡರ್ ಓಪನ್ ಮಾಡಿ. ಈ ಫೋಲ್ಡರ್ನಾಗ ನಿಂದು ಪ್ರಾಜೆಕ್ಟ್ ಅಪ್ಲಿಕೇಶನ್ ಇಲ್ಲೇ ಇರ್ತದೆ. ಸೊ ಇಲ್ಲಿ ರಿಯಲ್ ಎಸ್ಟೇಟ್ ಅಂತ ಒಂದು ಫೋಲ್ಡರ್ ಅದ. ಆ ರಿಯಲ್ ಎಸ್ಟೇಟ್ ಫೋಲ್ಡರ್ನ ನಿನ್ ಪ್ರಾಜೆಕ್ಟ್ ಇರ್ತದೆ. ಸೊ ಇಲ್ಲಿ ಬಂದು ನೀ server.bat ಕ್ಲಿಕ್ ಮಾಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಇನ್ನೊಂದ್ಸತಿ ಹೇಳ್ತೀನಿ, ಇದು ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಏನೇನು ಅಪ್ಲಿಕೇಶನ್ಸ್ ಅವ, ಸ್ಪೆಷಲಿ ಬ್ಲಾಕ್ ಕಲರ್ ಸ್ಕ್ರೀನ್ ಇದ್ದಿತ್ತು ಅಂತಂದ್ರೆ ಕಂಪಲ್ಸರಿ ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡಿದ್ಮೇಲೆ ಈ server.bat ಡಬಲ್ ಕ್ಲಿಕ್ ಮಾಡಿ. ಸೊ server.bat ಕ್ಲಿಕ್ ಮಾಡೋಣ, ನಿಂದು ಪ್ರಾಜೆಕ್ಟ್ ಸರ್ವರ್ ಚಾಲು ಆಗ್ತದ. ಅಪ್ಲಿಕೇಶನ್ ಆಟೋಮ್ಯಾಟಿಕ್ ಎಕ್ಸಿಕ್ಯೂಷನ್ ಚಾಲು ಆಗ್ತದ. ಒಂದೇ ನಿಮಿಷ. ಸೊ ಇಲ್ಲಿ ಆ server.bat ಡಬಲ್ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ತಕ್ಷಣ ಹಿಂಗೊಂದು ಬ್ಲಾಕ್ ಸ್ಕ್ರೀನ್ ಓಪನ್ ಆಗ್ತದ. ಇದು ಓಪನ್ ಆಗಿಂತ ಮುಂಚೆ ನೀ ಎಲ್ಲ ಬೇರೆ ಬ್ಲಾಕ್ ಸ್ಕ್ರೀನ್ಗಳು ಕ್ಲೋಸ್ ಮಾಡಿರ್ಬೇಕು. ಅವಾಗ ನೆಕ್ಸ್ಟ್ ಇಂದ ಬ್ರೌಸರ್ನ ಓಪನ್ ಆಗ್ತದ. ಬ್ರೌಸರ್ನಾಗ ನಿಂದ ಅಪ್ಲಿಕೇಶನ್ ಓಪನ್ ಆಗ್ತದೆ. ಇಲ್ಲಿ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ನೀ ಬಯರ್ ಇದೆಯೋ ಸೆಲ್ಲರ್ ಇದೆಯೋ ಫಸ್ಟ್ ನೀ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡ್ರೆ ನೀ ಇಲ್ಲಿ ಏನಾರ ಪರ್ಚೇಸ್ ಅಥವಾ ಸೇಲ್ ಅದು ಮಾಡಬಹುದು. ಈಗ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಹೆಂಗ, ಸೊ ವೆರಿ ಸಿಂಪಲ್. ಇಲ್ಲಿ ಮೆನು ಅಂತ ಆಪ್ಷನ್ ಇರ್ತದೆ. ಕ್ಲಿಕ್ ಮಾಡಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಬಯರ್ ಅಂತೂ ರಿಜಿಸ್ಟರ್ ಮಾಡ್ಕೋಬೇಕು, ಸೆಲ್ಲರ್ ಅಂತೂ ನೀ ರಿಜಿಸ್ಟರ್ ಮಾಡ್ಕೋಬೇಕು. ಅದಕ್ಕೆ ಎರಡು ಬೇರೆ ಬೇರೆ ಹೆಸರು ತಗೊಳ್ಳೋಣ ಅಂತೀನಿ. ಸೊ ಇಲ್ಲ ಏನ್ ಮಾಡ್ತೀನಿ, ರಾಜೇಶ್ ಅಂತ ತಗೋತೀನಿ. ರಾಜೇಶ್ ಒಂದೊಂದು ಮೊಬೈಲ್ ನಂಬರ್ ಹಾಕಮು. ಸೊ ಮೊಬೈಲ್ ನಂಬರ್ ನಾನು ಏನು ಮಾಡ್ತೀನಿ, 9879879870. ನೆಕ್ಸ್ಟ್ ಒಂದು ಪಾಸ್ವರ್ಡ್ ಸೇಮ್ ರಾಜೇಶ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅವ ಬೈಯರ್ ಇದ್ದಾನ ಅಥವಾ ಸೆಲ್ಲರ್ ಇದ್ದಾನ. ಅವ ಸೆಲ್ಲರ್ ಇದ್ದಾನ ಅಂತ ಇಟ್ಕೋ. ಅವನಿಗೆ ಒಂದು ಪ್ರಾಪರ್ಟಿ ಸೇಲ್ ಮಾಡ್ಬೇಕಾಗ್ಯದ. ಅದಕ್ಕೆ ಅವ ಏನ್ ಮಾಡ್ತಾನೆ, ಸೆಲ್ಲರ್ ಅಂತ ಸೆಲೆಕ್ಟ್ ಮಾಡಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತಾನೆ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ತೋರಿಸ್ಲಿಕ್ಕೆ. ಈಗ ಇದೇ ರೀತಿ ಒಳಗ ಇನ್ನೊಬ್ಬ ಯೂಸರು ರಿಜಿಸ್ಟರ್ ಆಗ್ಬೇಕು. ಅವನ ಹೆಸರು ನಾನು ಏನ್ ಮಾಡ್ತೀನಿ, ರಾಹುಲ್ ಅಂತ ಹಾಕ. ರಾಹುಲ್ 987987 ಕೊನೆಗೆ 1 ಹಾಕ್ತೀನಿ. ಪಾಸ್ವರ್ಡ್ ರಾಹುಲ್. ಅಂಡ್ ಅವನಿಗೆ ನಾ ಏನ್ ಮಾಡ್ತೀನಿ, ಐ ವಿಲ್ ಕಾಲ್ ಹಿಮ್ ಹಿ ಈಸ್ ಅ ಬಯರ್ ಇನ್ ದಿಸ್ ಅಂಡ್ ಕ್ಲಿಕ್ ಆನ್ ರಿಜಿಸ್ಟರ್. ಸೊ ಒಬ್ಬ ಬಯರಿಗೆ ರಿಜಿಸ್ಟರ್ ಮಾಡ್ತೀವಿ, ಒಬ್ಬ ಸೆಲ್ಲರ್ನು ರಿಜಿಸ್ಟರ್ ಮಾಡ್ತೀವಿ. ರಿಜಿಸ್ಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಲಾಗಿನ್ ಹೋಗಿ. ಲಾಗಿನ್ ನಾಗ ನಂಗೆ ಏನಪ್ಪಾ ಅಂದ್ರೆ ಫಸ್ಟ್ ಸೆಲ್ಲರ್ ರಿಜಿಸ್ಟ್ರೇಷನ್ ಲಾಗಿನ್ ಮಾಡ್ತೀವಿ. ಸೊ ಸೆಲ್ಲರ್ ಲಾಗಿನ್ ಆಗ್ಬೇಕಂದ್ರೆ ಅಲ್ಲಿ ರಿಜಿಸ್ಟರ್ ಮಾಡೋದಾಗ ಏನ್ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಅದೇ ಮೊಬೈಲ್ ನಂಬರ್ ಕೊಡಬೇಕು. ಪಾಸ್ವರ್ಡ್ ಬಂದು ರಾಜೇಶ್. ಕ್ಲಿಕ್ ಮಾಡು, ಲಾಗಿನ್ ಅಂತೇಳಿ. ಸೊ ಇಲ್ಲಿ ವೆಲ್ಕಮ್ ರಾಜೇಶ್, ಹಿ ಈಸ್ ಅ ಸೆಲ್ಲರ್. ಇನ್ನೊಂದ್ಸತಿ ಲಾಗಿನ್ ಕ್ಲಿಕ್ ಮಾಡು, ಒಳಗೆ ಬರ್ತಾನೆ. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಅವ ಯಾರು ಸೆಲ್ ಮಾಡ್ಬೇಕಂತ ಮಾಡ್ಯಾನ ಅವ ಏನಂತಂದ್ರೆ ಅವನ ಮನಿದ ಇನ್ಫಾರ್ಮೇಶನ್ ಏನದ ಕೊಡ್ತಾನೆ ಇಲ್ಲಿ. ಸೇ ಎಕ್ಸಾಂಪಲ್, ಅದೇ ಪ್ಲಾಟ್ ಅದನೋ, ಇದು ಫ್ಲಾಟ್ ಅದನೋ ಅಥವಾ ಮನಿ ಅದನೋ, ಏನ್ ಇನ್ಫಾರ್ಮೇಶನ್ ಬೇಕೋ ಆ ಇನ್ಫಾರ್ಮೇಶನ್ ಕೊಡ್ತಾನೆ. ಸೊ ಏನ್ ಮಾಡ್ತಾನೆ, ಎಕ್ಸಾಂಪಲ್ 3 BHK ಹೌಸ್, ಅವನಿಗೆ ಒಂದು 3 BHK ಮನಿ ಅದ ಸೇಲ್ ಮಾಡ್ಬೇಕಂತ ಮಾಡ್ಯಾನ. ಎಲ್ಲಿ ಬರ್ತದೆ ಅದು, ಲೊಕೇಶನ್ ಅಥವಾ ಅಡ್ರೆಸ್ ಅದರದ್ದು, ಆ ಪರ್ಟಿಕ್ಯುಲರ್
ಮನಿದ್ ಲೊಕೇಶನ್ ಎಲ್ಲದ ಲೊಕೇಶನ್ ಮೆನ್ಷನ್ ಮಾಡಿದಾನೆ. ಸೇ ಲೊಕೇಶನ್ ನಾನು ಏನ್ ಮಾಡ್ತೀನಿ ಬ್ಯಾಂಕ್ ಕಾಲನಿ ಅಂತ ಹಾಕ್ತೀನಿ. ನೆಕ್ಸ್ಟ್ ಎಷ್ಟು ಪ್ರೈಸಿಗೆ ಅವ ಸೇಲ್ ಮಾಡ್ಬೇಕಂತ ಮಾಡೋಣ, ಸೇ ಒಂದು 50 ಲಕ್ಷಕ್ಕೆ ಸೇಲ್ ಮಾಡ್ಬೇಕಂತ ಮಾಡೋಣ. ನೆಕ್ಸ್ಟ್ ನಂಬರ್ ಆಫ್ ರೂಮ್ಸ್, ಎಷ್ಟು ರೂಮ್ಸ್ ಅವ ಅದ್ರೊಳಗ, ಸೇ ಒಂದು 3 ರೂಮ್ ಅವ ಅಂತ ಹೇಳ್ತಾನೆ. ಬಾತ್ರೂಮ್ ಎರಡು ಬಾತ್ರೂಮ್ ಅದ. ನೆಕ್ಸ್ಟ್ ಅವ ಏನ್ ಮಾಡ್ತಾನೆ, ಆ ಮನಿದ ಪೂರ್ತಿ ಡಿಸ್ಕ್ರಿಪ್ಷನ್ ಕೊಡ್ತಾನೆ. ಸೇ ಮನಿದ ಯಾವ ಈಸ್ಟ್ ಫೇಸಿಂಗ್ ಅದ, ಈಸ್ಟ್ ಫೇಸಿಂಗ್ 4-ವೀಲರ್ ಪಾರ್ಕಿಂಗ್, ಆಮೇಲೆ ಕನ್ಸ್ಟ್ರಕ್ಟೆಡ್ ಇನ್ 2022, ಇವೆಲ್ಲ ಅವನಿಗೆ ಏನ್ ಬೇಕೋ ಅದೆಲ್ಲ ಇನ್ಫಾರ್ಮೇಶನ್ ಇದ್ರೊಳಗ ಟೈಪ್ ಮಾಡ್ತಾನೆ. ಓಕೆ, ಟೈಪ್ ಮಾಡಿದ ತಕ್ಷಣ ನೆಕ್ಸ್ಟ್ ಅವ ಏನ್ ಮಾಡ್ತಾನೆ, ಅವನಿಗೆ ಫೋಟೋ ಪರ್ಟಿಕ್ಯುಲರ್ ಬಿಲ್ಡಿಂಗ್ ಫೋಟೋ ಇತ್ತು ಅಂತಂದ್ರೆ ಫೋಟೋ ಅಪ್ಲೋಡ್ ಮಾಡ್ತಾನೆ. ನಿಮ್ಮಲ್ಲಿ ಇರ್ಲಿಲ್ಲ ಅಂತಂದ್ರೆ ಜಸ್ಟ್ ಒಂದು ಆನ್ಲೈನ್ನಾಗ ಹೋಗಿ ಸೇ 3 BHK ಹೌಸ್ ಫೋಟೋ ಅಲ್ಲೇ ಇಂಟರ್ನೆಟ್ನಾಗ ಇರ್ತದೆ. ಇಂಟರ್ನೆಟ್ನಾಗಿಂದ ಒಂದು 3 BHK ಹೌಸ್ ಫೋಟೋ ಅಂತ ಹಾಕು, ಇಮೇಜಸ್ ಒಂದು ಫೋಟೋ ಸಿಗ್ತದೆ, ಯಾವ್ದಾರ ಒಂದು ಫೋಟೋ ಡೌನ್ಲೋಡ್ ಮಾಡ್ಕೊ. ಸೊ ಸೇವ್ ಇಮೇಜಸ್, ಅಥವಾ ಇದು ಚಂದ ಕಾಣಿಸ್ಲಿಕ್ಕತ್ತದ, ರೈಟ್ ಕ್ಲಿಕ್ ಮಾಡಿ ಸೇವ್ ಇಮೇಜಸ್, ಸೇವ್ ಡೌನ್ಲೋಡ್ಸ್ ಆಗ 3 BHK ಅಂತ ಕೊಟ್ಬಿಡ್ತೇನೆ. BHK ಆ ಹೆಸರು ಮೇಲೆ ಅಪ್ಲೋಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ಬ್ರೌಸ್ ಫೈಲ್ ಅಂತ ಕ್ಲಿಕ್ ಮಾಡ್ತೀನಿ ಡೌನ್ಲೋಡ್ಸ್ನಾಗ. ಸೊ ಅಲ್ಲಿ ಸೀದಾ ಡೌನ್ಲೋಡ್ಸಿಗೆ ಹೋಗಿ 3 BHK ಅಂತ ಹೌಸ್ ಅದ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಎಲ್ಲ ಡೇಟಾ ಆದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಪ್ರಾಪರ್ಟಿ ಲಿಸ್ಟೆಡ್ ಸಕ್ಸಸ್ಫುಲಿ. ಸೊ ನಿಮ್ದು ಏನು ಪ್ರಾಪರ್ಟಿ ಅದ ಅದು ಪ್ರಾಪರ್ಟಿ ಲಿಸ್ಟ್ ಆಯ್ತು. ನೆಕ್ಸ್ಟ್ ಬ್ರೌಸ್ ಪ್ರಾಪರ್ಟೀಸ್. ಸೊ ಬ್ರೌಸ್ ಪ್ರಾಪರ್ಟೀಸ್ ಅಂದಾಗ ಯಾರ್ಯಾರು ಏನೇನು ಪ್ರಾಪರ್ಟೀಸ್ ಹಾಕಿರ್ತಾರೆ ಅವೆಲ್ಲ ಪ್ರಾಪರ್ಟೀಸ್ಗೂ ತೋರಿಸ್ತು. ಸೊ ನಿಂಗೆ ಇಲ್ಲಿ ಪ್ರಾಪರ್ಟಿ ತೋರಿಸ್ಲಿಕ್ಕತ್ತದ, ಇದು ಒಂದು ಪ್ರಾಪರ್ಟಿ ಯಾರೋ ಆ್ಯಡ್ ಮಾಡ್ರೆ ಅದು ತೋರಿಸ್ಲಿಕ್ಕತ್ತದ. ಈ ರೀತಿಯೊಳಗೆ ಪ್ರಾಪರ್ಟಿಗಳು ನಿಂಗೆ ತೋರಿಸ್ತು. ತೋರಿಸಿದ ತಕ್ಷಣ ಸೇ ನೆಕ್ಸ್ಟ್ ನಿಂದು ಪೇಮೆಂಟ್ಸ್ ಏನಾರ ಆಗ್ಯಾವ ಅಂತಂದ್ರೆ ಯಾವುದು ಪೇಮೆಂಟ್ಗಳಿಲ್ಲ. ಸೊ ಇದು ಖಾಲಿ ತೋರಿಸ್ಲಿಕ್ಕತ್ತದ. ಈಗ ನನ್ಗೇನಪ್ಪ ಅಂತಂದ್ರೆ ಐ ವಾಂಟ್ ಟು ಇದು ನಂದು ಪ್ರಾಪರ್ಟಿ ಹಾಕೋದಾಯ್ತು, ನಾ ಇದ್ರಿಂದ ಲಾಗೌಟ್ ಮಾಡ್ತೀನಿ. ಸೊ ಕ್ಲಿಕ್ ಆನ್ ಲಾಗೌಟ್ ಇನ್ ದಿಸ್. ಈಗ ನೆಕ್ಸ್ಟ್ ಇದು ಸೆಲ್ಲರ್ ಮಾಡೋ ಕೆಲಸ ಆಯ್ತು. ಈಗ ನೆಕ್ಸ್ಟ್ ಬಯರ್ ಬಂದು ಅವ ಪರ್ಚೇಸ್ ಮಾಡಬೇಕು. ಸೊ ಪರ್ಚೇಸ್ ಮಾಡ್ಬೇಕಾದ್ರೆ ಅವನದು ಮೊಬೈಲ್ ನಂಬರ್ ಹಾಕ್ತಾನೆ 789789789 ಪಾಸ್ವರ್ಡ್ ರಾಹುಲ್ ಅಂತ ಕೊಟ್ಟಿದ್ದೆ. ಅಲ್ಲಿ ರಿಜಿಸ್ಟರ್ ಆಗೋದ್ನಾಗ ಏನು ಮೊಬೈಲ್ ನಂಬರ್ ಪಾಸ್ವರ್ಡ್ ಕೊಟ್ಟಿರ್ತೀವಿ ಸೇಮ್ ಮೊಬೈಲ್ ನಂಬರ್ ಪಾಸ್ವರ್ಡ್ ಇಲ್ಲಿ ಕೊಡ್ಬೇಕು. 789789789 RAHUL ರಾಹುಲ್ ಅಂತ ಇತ್ತು. ರಾಹುಲ್ ಮೊಬೈಲ್ ನಂಬರ್ ಮರ್ತೋಗಿವಿ. ಎನಿವೇಸ್ ಇನ್ನೊಬ್ಬತ್ತಿಗೆ ರಿಜಿಸ್ಟರ್ ಮಾಡೋಣ. ಅದ್ರಾಗ ಏನದ, ಸೊ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ಮೋಸ್ಟ್ಲಿ ಇದೆ ರಾಜೇಶ್. ಓಕೆ, ರಾಜೇಶ್ ಅಂತ ಕೊಟ್ಟಿವೆ, ನೋಡೋಣ ಚೆಕ್ ಮಾಡ್ತೀನಿ. ಲಾಗಿನ್ 9 ರಾಜೇಶ್ ಕೊಟ್ಟಿನಿ. ಲಾಗಿನ್ ಮಾಡಿದ್ರೆ ಇನ್ವಾಲ್ಡ್ ಅಂತ ಹೊಂಟದ. ಎನಿವೇಸ್ ಈಗ ಇನ್ನೊಂದು ಹೆಸರು ಮೇಲೆ ರಿಜಿಸ್ಟರ್ ಮಾಡ್ತೀನಿ. ಸೇ ಐ ವಿಲ್ ಗಿವ್ ಸೇಮ್ ಕಿರಣ್ ಅಂತ ಕೊಡೋಣ. ಓಕೆ, ಕಿರಣ್ ಮೊಬೈಲ್ ನಂಬರ್ ಏನು ಮಾಡ್ತೀನಿ, ಐ ಚೇಂಜ್ ದ ಮೊಬೈಲ್ ನಂಬರ್ ಆ್ಯಂಡ್ ನೆಕ್ಸ್ಟ್ ಪಾಸ್ವರ್ಡ್ ಏನು ಮಾಡ್ತೀನಿ, ಮೊಬೈಲ್ ನಂಬರೇ ಪಾಸ್ವರ್ಡ್ ಇಟ್ಬಿಡ್ತೀನಿ. ಆ್ಯಂಡ್ ಈ ಈಸ್ ಅ ಬಯರ್ ಅಂತ ಸೆಲೆಕ್ಟ್ ಮಾಡಿ ರಿಜಿಸ್ಟರ್ ಅಂತ ಕೊಡ್ತೀನಿ. ಸೊ ರಿಜಿಸ್ಟರ್ಡ್ ಸಕ್ಸಸ್ಫುಲಿ. ಈಗ ಅವನಿಗೆ ಲಾಗಿನ್ ಮಾಡೋಕ್ಕಾದ್ರೆ ಮೊಬೈಲ್ ನಂಬರ್ ಪಾಸ್ವರ್ಡ್ ಸೇಮ್ ಕೊಟ್ಟಿನಿ. ಲಾಗಿನ್ ವೆಲ್ಕಮ್ ಕಿರಣ್ ಬಯರ್ ಅಂತ ತೋರಿಸಿರ್ತಾನ. ಇನ್ನೊಂದ್ಸತಿ ಕ್ಲಿಕ್ ಮಾಡು. ಈಗ ನಾ ಬಯರ್ ಇದನ್ ಕಿರಣ್ ಅಂತಂದ್ರೆ ಅವನಿಗೆ ಡೈರೆಕ್ಟ್ ಪ್ರಾಪರ್ಟಿಗಳೇ ತೋರಿಸ್ತದೆ. ಸೊ ತಿಳ್ಕೊ, ಇದು ಸೆಲ್ಲರ್ ಇದ್ದಂದ್ರೆ ಅವನದು ಪ್ರಾಪರ್ಟಿ ಆ್ಯಡ್ ಮಾಡ್ಲಿಕ್ಕೆ ಆಪ್ಷನ್ ತೋರಿಸ್ತಾನೆ. ಸಪೋಸ್ ಬಯರ್ ಇದ್ದಂತಂದ್ರೆ ಯಾವ ಮನಿ ಸೇಲಿಗವ ಅವು ಅಷ್ಟು ಇನ್ಫಾರ್ಮೇಶನ್ ತೋರಿಸ್ತಾನೆ. ಅವನಿಗೆ ಇದು ಪಸಂದ್ ಬಂತು ನೋಡಿ, ಅದಕ್ಕೆ ಅವ ಏನಂದ್ರೆ ಇದು ಪರ್ಚೇಸ್ ಮಾಡ್ಬೇಕಾಗ್ಯದ. ಅವ ಏನ್ ಮಾಡ್ತಾನೆ, ಇಲ್ಲಿ ಬೈ ನೌ ಅಂತ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಅಫ್ಕೋರ್ಸ್ ಪೇಮೆಂಟ್ ಮಾಡ್ಬೇಕು. ಅದಕ್ಕೆ ಅವ ಪೇಮೆಂಟ್ ಎಂಟರ್ ಮಾಡ್ತಾನೆ. 1234 1234 1234 1234 ಕಾರ್ಡ್ ಇರ್ತದ, ಕಾರ್ಡ್ ಪೇಮೆಂಟ್ ಹಾಕ್ತಾನೆ. ನೆಕ್ಸ್ಟ್ ಅವನ ಹೆಸರು ಏನದ, ಯು ವಿಲ್ ಎಂಟರ್ ದ ನೇಮ್. ನೆಕ್ಸ್ಟ್ ಅದು ಕಾರ್ಡ್ ವ್ಯಾಲಿಡಿಟಿ ಎಂದು ಎಕ್ಸ್ಪೈರ್ ಆಗದ ಆ ಡೇಟ್ ಸೆಲೆಕ್ಟ್ ಮಾಡ್ತಾನೆ. ನೆಕ್ಸ್ಟ್ ಕಾರ್ಡ್ ಹಿಂದೆ ಒಂದು 3 ಡಿಜಿಟ್ ಪಿನ್ ನಂಬರ್ ಇರ್ತದೆ, ಆ ಪಿನ್ ಎಂಟರ್ ಮಾಡ್ತಾನೆ. ಮಾಡಿ ಕನ್ಫರ್ಮ್ ಪೇಮೆಂಟ್. ಸೊ ಪೇಮೆಂಟ್ ಸಕ್ಸಸ್ಫುಲ್, ಪ್ರಾಪರ್ಟಿ ಪರ್ಚೇಸ್ಡ್. ಇಲ್ಲಿ ನೆಕ್ಸ್ಟ್ ಮೈ ಪರ್ಚೇಸಸ್ ಅಂತ ಹೋಗ್ತಾನ. ಮೈ ಪರ್ಚೇಸಸ್ನಾಗ ನೀವು ನೋಡ್ಬೋದು ಅವ ಏನು ಪರ್ಚೇಸ್ ಮಾಡ್ಯಾನ ಅದ್ರದ್ದು ಎಲ್ಲ ಇನ್ಫಾರ್ಮೇಶನ್ ಅವನಿಗೆ ತೋರಿಸ್ಲಿಕ್ಕೆ, ಎಷ್ಟು ಪರ್ಚೇಸ್ ಮಾಡ್ಯಾನ, ಏನೇನು ಪರ್ಚೇಸ್ ಮಾಡ್ಯಾನ ಡೀಟೇಲ್ಸ್ ಅದ. ಈಗ ನಾ ಇಲ್ಲಿ ಆ್ಯಪ್ ಅಂತ ಕ್ಲಿಕ್ ಮಾಡ್ತೀನಿ. ನಾ ಹೋಮ್ ಪೇಜ್ನಾಗ ಹೋದಾಗ ಅವಾಗ 2 ಪ್ರಾಪರ್ಟಿ ತೋರಿಸ್ಲಿಕ್ಕತ್ತಿತ್ತು, ಈಗ ಒಂದೇ ಪ್ರಾಪರ್ಟಿ ತೋರಿಸ್ಲಿಕ್ಕತ್ತದ. ಯಾಕಂದ್ರೆ ಈಗ ಪ್ರಾಪರ್ಟಿ ಪರ್ಚೇಸ್ ಮಾಡ್ಲಿಕ್ಕೆ ಒಂದೇ ಒಂದು ಅವೈಲೇಬಲ್ ಅದ, ಯಾಕೆ ಒಂದು ಆಲ್ರೆಡಿ ಸೇಲ್ ಆಯ್ತು. ಸೊ ಹಿಂಗಾಗಿ he can only view only one property now. If he is interested, ಇದೇ ಕೆಲಸ ಮತ್ತೊಂದ್ಸತಿ ಪರ್ಚೇಸ್ ಮಾಡ್ತಾರೆ.
ಸೊ ಈ ರೀತಿಯೊಳಗ ನಮ್ಮ ಅಪ್ಲಿಕೇಶನ್ನಾಗ ಯಾವುದೇ ಒಬ್ಬ ಯೂಸರ್ ಇದ್ನಂತಂದ್ರೆ ಅವ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೋದು, ಪ್ರಾಪರ್ಟಿ ಸೇಲ್ನು ಮಾಡ್ಬೋದು. ಇಷ್ಟು ಮಾಡಿ ಕ್ಲಿಕ್ ಆನ್ ಲಾಗೌಟ್. ಲಾಗೌಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಮಾಡ್ಲಿಕ್ಕೆ ಆಪ್ಷನ್ ಕೊಟ್ಟಿವಿ. ಅಡ್ಮಿನಿಸ್ಟ್ರೇಟರ್ ಹೆಂಗಂದ್ರೆ ಈ ವೆಬ್ಸೈಟ್ ಇನ್ ಓನರ್ ಇದ್ದಂಗೆ. ಸೊ ಒಂದು ಮೊಬೈಲ್ ನಂಬರ್ 9876543210 ನೆನಪಿಟ್ಟು 9 ಹತ್ರ ಉಲ್ಟಾ ಇರ್ತದೆ. ಪಾಸ್ವರ್ಡ್ ಬಂದು admin 123. ಸೊ admin 123 ಅಂತ ಕ್ಲಿಕ್ ಮಾಡ್ತಾನೆ ಅಥವಾ ಅಡ್ಮಿನ್ ಅಂತ ಇಟ್ಟಿವ ಅಡ್ಮಿನ್. ಓಕೆ, ನಿಂದಾಗ ಅಡ್ಮಿನ್ ರೋಲ್ ಕೊಟ್ಟೇ ಇಲ್ಲ ಬಿಕಾಸ್ ಇಲ್ಲಿ ಯಾರು ಮೀಡಿಯೇಟರ್ ಇರಂಗಿಲ್ಲ ಅಂತ ಹೇಳಿ ನಾನು ನಿಮ್ಗೆ. ಸೊ ಮೀಡಿಯೇಟರ್ ಇರ್ಲಾರ ಸಲಾಗ ವಿ ಹ್ಯಾವ್ ನಾಟ್ ಇವನ್ ಗಿವನ್ ದ ಅಡ್ಮಿನಿಸ್ಟ್ರೇಟರ್ ಆಪ್ಷನ್ ಇನ್ ದಿಸ್ ಕೇಸ್. ಸೊ ಹಿಂಗಾಗಿ ಯಾರು ಪರ್ಚೇಸ್ ಮಾಡೋರ, ಯಾರು ಸೇಲ್ ಮಾಡೋರ ಡೈರೆಕ್ಟ್ ಅವರೇ ರಿಜಿಸ್ಟರ್ ಮಾಡ್ಕೋತಾರೆ, ಲಾಗಿನ್ ಮಾಡ್ತಾರೆ. ಯಾರಿಗೆ ಸೇಲ್ ಮಾಡ್ಬೇಕಾಗ್ಯದ ಅವ ಐಟಮ್ಸ್ಗಳಲ್ಲಿ ಹಾಕ್ತಾನೆ, ಯಾರಿಗೆ ಪರ್ಚೇಸ್ ಮಾಡ್ಬೇಕಾಗ್ಯದ ಅವ್ರು ಅದು ಐಟಮ್ ಸೆಲೆಕ್ಟ್ ಮಾಡಿ ಅಮೌಂಟ್ ಪೇ ಮಾಡಿ ಪರ್ಚೇಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ರೀತಿಯೊಳಗೆ ಒನ್ ಆಫ್ ದ ಡೈರೆಕ್ಟ್ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಅಂಡ್ ಬಯರ್ ಅಂಡ್ ದ ಸೆಲ್ಲರ್, ಆ ಕಾನ್ಸೆಪ್ಟ್ ನಾವು ಈ ಪ್ರಾಜೆಕ್ಟ್ ಒಳಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕತ್ತೀವಿ ಅಂತ ಹೇಳ್ಬೇಕು. ಇಷ್ಟು ಹೇಳಿ ಇದು ಎಕ್ಸಿಕ್ಯೂಟ್ ಮಾಡಿ ಅವರಿಗೆ ತೋರಿಸ್ಬೇಕು. ಅರ್ಥ ಆಗೈತದ ಎಕ್ಸಿಕ್ಯೂಷನ್? ಹಾ ರೀ ಸರ್. ಯಾವ್ದಾರ ಡೌಟ್ ಅದ ನಿಂಗ? ಇಲ್ಲ ಸರ್. ಸರ್ ಅವತ್ತು ನೀವೇನ್ ಬರಲ್ಲ ಸರ್, ನಾವೇ ಹೋಗ್ಬೇಕ್ರಿ? ಯಾವಾಗ? ಅವತ್ ಸರ್ ಇದು ಪ್ರಾಜೆಕ್ಟ್ ಇದ್ದಿದ್ದೇನ ಬರ್ತೀನಿ.